ಭಾರತ ಹಾಗೂ ರಷ್ಯಾದ 23ನೇ ವಾರ್ಷಿಕ ಶೃಂಗಸಭೆಗಾಗಿ ವ್ಲಾಡಿಮಿರ್ ಪುಟಿನ್ ಇಂದು ದೆಹಲಿಗೆ ಆಗಮಿಸಿದ್ದಾರೆ. ಇನ್ನು ಪಾಲ್ಮ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿರುವಂತಹ ಪುಟಿನ್ರನ್ನ ಪ್ರಧಾನಿ ನರೇಂದ್ರ ಮೋದಿ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. 2 ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವಂತಹ ಸ್ನೇಹಿತನನ್ನ ಪ್ರಧಾನಿ ಮೋದಿ ಅಪ್ಪಿಕೊಂಡು ಅದ್ಧೂರಿಯಾಗಿ ವೆಲ್ಕಮ್ ಮಾಡಿದ್ದಾರೆ. ಬಳಿಕ ಏರ್ಪೋರ್ಟ್ನಿಂದ ಒಂದೇ ಕಾರ್ನಲ್ಲಿ ಮೋದಿ ಹಾಗೆ ಪುಟಿನ್ ತೆರಳಿರುವಂಥದ್ದು. ರಾತ್ರಿ ಪುಟಿನ್ ಅವರಿಗೆ ದೆಹಲಿಯ ಮೋದಿ ನಿವಾಸದಲ್ಲಿ ಖಾಸಗಿ ಔತಣಕೂಟ ಆಯೋಜನೆ ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ನಾಯಕರು ಭಾಗಿಯಾಗಲಿದ್ದಾರೆ. ವ್ಲಾಡಿಮಿರ್ ಪುಟಿನ್ ಆಗಮಿಸಿರುವಂಥದ್ದು ದೆಹಲಿಯ ಏರ್ಪೋರ್ಟ್ನಲ್ಲಿ ಪ್ರಧಾನಿ ಮೋದಿ ಬರಮಾಡಿಕೊಂಡಿದ್ದಾರೆ. ಸಾಂಸ್ಕೃತಿಕವಾಗಿ ಸ್ವಾಗತವನ್ನು ಕೂಡ ಕೋರಿರುವಂಥದ್ದು ವ್ಲಾಡಿಮಿರ್ ಪುಟಿನ್ ಅವರಿಗೆ. ಸಾಕಷ್ಟು ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆರಂಭ ಆಗುತ್ತೆ. ನಾಳೆ ಶೃಂಗಸಭೆಯಲ್ಲಿ ಭಾಗಿ ಕೂಡ ಆಗಲಿದ್ದಾರೆ. 7ನೇ ಶೃಂಗಸಭೆ. ಭಾರತಕ್ಕೆ ಬಂದಿಳಿದಿರುವಂತಹ ದೃಶ್ಯಗಳನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಹಗ್ಗನ ನೀಡಿ ಮೋದಿ ಆತ್ಮೀಯ ಗೆಳೆಯನಿಗೆ ವೆಲ್ಕಮ್ ಮಾಡಿಕೊಂಡಿರುವಂತಹ ದೃಶ್ಯಗಳು. ಒಂದಷ್ಟು ಏನು ಹೇಳ್ತಾರೆ, ಜಲಾಸಿ ಅಂತ ಏನು ಹೇಳ್ತಾರೆ, ಪಾಶ್ಚಾತ್ಯ ದೇಶಗಳಿಗೆ ಈಗ ಆಲ್ರೆಡಿ ಆಗಿರುವಂಥದ್ದು. ಬಿಕಾಸ್ ಈ ಒಂದು ಭೇಟಿ ಪ್ರಧಾನಿ ಮೋದಿ ಹಾಗೆ ವ್ಲಾಡಿಮಿರ್ ಪುಟಿನ್ ಅವರ ಭೇಟಿ ಮೇನ್ಲಿ ಅಮೆರಿಕ ದೊಡ್ಡಣ್ಣ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಜಲಾಸಿ ಉಂಟಾಗಿದೆ. ಒಂದು ರೀತಿಯಾಗಿ ಕೈ ಹಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಕೂಡ. ಬಿಕಾಸ್ ನಾಳೆ ಒಂದಷ್ಟು ಮಹತ್ತರ ಬೆಳವಣಿಗೆಗಳಿಗೆ ಸಹಿ ಕೂಡ ಹಾಕ್ತಾರೆ ವ್ಲಾಡಿಮಿರ್ ಪುಟಿನ್. ಒಂದಷ್ಟು ಒಪ್ಪಂದಗಳು ಕೂಡ ಆಗತ್ತೆ ಅಂತ ಹೇಳಿಬಿಟ್ಟು. ಈ ವಿಚಾರಕ್ಕಾಗಿ ಪಾಶ್ಚಾತ್ಯ ದೇಶಗಳಿಗೆ ಒಂದು ರೀತಿಯಾಗಿ ತಲೆಬಿಸಿ ಅಂತಲೇ ಹೇಳ್ಬೋದು. ಬಿಕಾಸ್ ಭಾರತ ಸಾಕಷ್ಟು ಪಾಶ್ಚಾತ್ಯ ದೇಶಗಳ ಜೊತೆಗೆ ವ್ಯವಹಾರವನ್ನು ಇಟ್ಕೊಂಡಿದೆ, ಚೆನ್ನಾಗಿ ಕೂಡ ಇದೆ, ಆರ್ಥಿಕ ಸ್ಥಿತಿ ಕೂಡ ಇದೀಗ ಸುಧಾರಿಸ್ಕೊಳ್ತಾ ಇರುವಂತಹ ನಿಟ್ಟಿನಲ್ಲಿ ಅಮೆರಿಕಕ್ಕೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಅಂತ ಕೂಡ ಹೇಳ್ತಾ ಇರುವಂಥದ್ದು ಈ ಒಂದು ಭೇಟಿ. ಇನ್ನು ನಾಳೆ ಭಾರತ ಹಾಗೂ ರಷ್ಯಾದ 23ನೇ ವಾರ್ಷಿಕ ಶೃಂಗಸಭೆ ನಡೆಯಲಿದ್ದು. ಅದಕ್ಕೂ ಮೊದಲು ರಾಷ್ಟ್ರಪತಿ ಭವನದಲ್ಲಿ ಪುಟಿನ್ ಅವರಿಗೆ ಔಪಚಾರಿಕ ಸ್ವಾಗತ ಕೋರಲಾಗುವುದು. ಬಳಿಕ ರಾಜ್ಘಾಟ್ಗೆ ಭೇಟಿ ನೀಡಿ ಮಹಾತ್ಮ ಗಾಂಧಿಯವರ ಸ್ಮಾರಕಕ್ಕೆ ಪುಟಿನ್ ಗೌರವವನ್ನು ಸಲ್ಲಿಸಲಿದ್ದಾರೆ. ತದನಂತರ ಹೈದರಾಬಾದ್ ಹೌಸ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಯಲಿದೆ. S-400 ಸುಖೋಯ್ 57 ಯುದ್ಧ ವಿಮಾನಗಳ ಖರೀದಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಉಭಯ ನಾಯಕರು ಚರ್ಚೆ ಕೂಡ ನಡೆಸಲಿದ್ದಾರೆ. ಇನ್ನು ನಾಗರಿಕ ಅಣುಶಕ್ತಿ ಕ್ಷೇತ್ರದಲ್ಲಿ ಭಾರತದ ಜೊತೆ ಸಹಕಾರವನ್ನು ಕೂಡ ಮತ್ತಷ್ಟು ಅಭಿವೃದ್ಧಿಪಡಿಸುವುದಕ್ಕೆ ಸಂಬಂಧಿಸಿದ ಒಡಂಬಡಿಕೆಗೆ ಉಭಯ ದೇಶಗಳು ಸಹಿ ಹಾಕುವ ನಿರೀಕ್ಷೆ ಕೂಡ ಇದೆ. ಉಭಯ ದೇಶಗಳು ಸಹಿ ಹಾಕುವ ನಿರೀಕ್ಷೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸುಖಾಯ್ 57 ಯುದ್ಧ ವಿಮಾನ, ಒಂದಷ್ಟು ವಿಚಾರಗಳು, ರಾಷ್ಟ್ರಪತಿ ಭವನದಲ್ಲಿ ಪುಟಿನ್ ಅವರಿಗೆ ಔಪಚಾರಿಕ ಸ್ವಾಗತ ಕೂಡ ಕೋರಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಶೃಂಗಸಭೆ ಏನು ಇದೆ ನಾಳೆ ಪ್ಲಾನಿಂಗ್, ಅಲ್ಲಿ ಆಗುವಂತಹ ಬೆಳವಣಿಗೆಗಳು. ಬಳಿಕ ರಾಜ್ಘಾಟ್ಗೆ ಭೇಟಿಯನ್ನು ನೀಡ್ತಾರೆ. ಅದಾದ ನಂತರ ಮಹಾತ್ಮ ಗಾಂಧೀಜಿಯವರ ಒಂದು ಸ್ಮಾರಕಕ್ಕೆ ಗೌರವವನ್ನು ಕೂಡ ಸಲ್ಲಿಸಲಿದ್ದಾರೆ ಪುಟಿನ್ ಅನ್ನುವಂತಹ ಮಾಹಿತಿ. ಅದಾದ ಮೇಲೆ ಹೈದರಾಬಾದ್ ಹೌಸ್ನಲ್ಲಿರುವಂತಹ ಒಂದು ದ್ವಿಪಕ್ಷೀಯ ಮಾತುಕತೆ ಏನಿದೆ ಅದರಲ್ಲಿ ಭಾಗಿಯಾಗ್ತಾರೆ. ಮೇನ್ಲಿ S-400 ಸುಖೋಯ್ 57 ಯುದ್ಧ ವಿಮಾನ ಏನಿದೆ ಅದು ಖರೀದಿ, ಆ ವಿಚಾರ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗಲಿದೆ. ಇನ್ನು S-400 500 ಆಗಿರ್ಬೋದು, ಎಷ್ಟು ಎರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ, ಎಷ್ಟು ಒಂದಕ್ಕಿಂತ ಒಂದು ಶಕ್ತಿಶಾಲಿಯಾಗಿದೆ, ಏನೆಲ್ಲ ಯೂಸಸ್ ಇದೆ, ಅದರಿಂದ ಪ್ರತಿಯೊಂದು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಈಗ S-400 200 ಕಿಲೋಮೀಟರ್ಸ್ ವ್ಯಾಪ್ತಿ ದೂರ ಹೋದರೆ S-500 2000 ಕಿಲೋಮೀಟರ್ ದೂರ ಹೋಗುವಂತಹ ಒಂದು ಕೆಪಾಸಿಟಿಯನ್ನು ಹೊಂದಿರುತ್ತೆ. ಪ್ರತಿಯೊಂದು ವಿಚಾರಗಳ ಬಗ್ಗೆ ಕೂಡ ನಾಳೆ ಡಿಸ್ಕಷನ್ ಆಗಿ ಒಂದಷ್ಟು ಒಪ್ಪಂದ ನಿರೀಕ್ಷೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ.